ನಿನ್ನೆ ಒಂದು ಘಟನೆ ನಡೆದು ಲಾಯರ್ ಜಗದೀಶ್ ಅವರ ಬಗ್ಗೆ ನಡೆದಿರುವಂತಹ ಘಟನೆಯಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನುವಂಥದ್ದು ಜನಗಳಿಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಜನಗಳಿಗಿಲ್ಲ. ಯಾರ್ದು ಸರಿ ಇರ್ಬೋದು, ಯಾರ್ದು ತಪ್ಪಿರ್ಬೋದು, ಜಗದೀಶ್ ಅವ್ರದ್ದೇ ತಪ್ಪಿರ್ಬೋದು, ಅಥವಾ ಬಂದಂತಹ ಒಂದು ಕೆಲವು ಜನಗಳು ಏನಿದ್ರು ಅವ್ರದ್ದು ತಪ್ಪಿದೆಯಾ, ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ಈ ಒಂದು ಘಟನೆ ಯಾಕೆ ನಡೀತು, ಇದಕ್ಕೆ ಕಾರಣ ಏನು, ಈ ಎಲ್ಲ ಪ್ರಶ್ನೆಗಳು ಜನರಲ್ಲಿದೆ. ಈ ಪ್ರಶ್ನೆಗಳೇ ಉತ್ತರ ನಾವು ಹೇಳೋದಕ್ಕಿಂತ ಘಟನೆ ನಡೆದಂತಹ ಒಂದು ಏನು ಸ್ಥಳದಲ್ಲಿದ್ದರು ಜಗದೀಶ್ ಅವ್ರನ್ನೇ ಕೇಳ್ಬೋಣ. ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ನಿನ್ನೆ ಒಂದು ಘಟನೆ ನಡೀತು ನಿಮ್ಮ ಒಂದು ವಿಚಾರದಲ್ಲಿ, ಆ ಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ನೋಡಿ, ಕಳೆದ ನಾನು ಬಿಗ್ ಬಾಸಿಂದ ಬಂದಮೇಲೆ ನಮ್ಮ ಊರಲ್ಲೆಲ್ಲ ಈ ಒಂದು ಡ್ರಗ್ಸ್ ಬಗ್ಗೆ ಎಲ್ಲ ನಿಮಗೆ ನಾನು ಹೇಳಿದ್ದೀನಿ. ಡ್ರಗ್ಸ್ ಮಾಫಿಯಾಗಳು ನಡೀತಾ ಇರೋದು ಕರ್ನಾಟಕದಲ್ಲಿ ನಡೀತಾ ಇರೋದು ಸ್ವಲ್ಪ ಅದ್ರ ಬಗ್ಗೆ ನಾನು ಫೇಸ್ಬುಕ್ಕಲ್ಲಿ ಮಾತಾಡಿದ್ದೀನಿ. ತಕ್ಕ ಮಟ್ಟಿಗೆ ನಿಮ್ಮಂಥವ್ರು ಯಾರಾದ್ರೂ ನಮ್ಮನ್ನು ಕೇಳಿದ್ರೆ ಎಲ್ಲ ಕರೆಕ್ಟ್ ಜಗದೀಶ್ ಅವರೇ ನಿಮ್ಮ ಊರಲ್ಲಿ ಹೆಂಗಿದೆ ಅಂತ ಯಾರನ್ನ ಕೇಳಿದ್ರೆ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತ ಕಳೆದ ಒಂದು 2 ಮಂತ್ಸಿಂದ ಒಂದು ಐ ಥಿಂಕ್ ಡ್ರಗ್ ಫ್ರೀ ಡ್ರೈವನ್ನು ನಾವೇ ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಏನಪ್ಪ ಡ್ರಗ್ಸ್ಗಳು ಕುಡಿಬೇಡಿ ಆ ಥರ ಇದ್ರೆ ಅಂತ ಹೇಳಿ ಒಂದಷ್ಟು ದಿನ ಡ್ರೈವೆಲ್ಲ ಮಾಡಿದ್ವಿ. ಅದಾದಮೇಲೆ ಕಂಟ್ರೋಲೇ ಬರೆದಿದ್ದವ್ರಿಗೆ ಪೊಲೀಸವ್ರಿಗೆ ಒಂದಷ್ಟು ಅರೆಸ್ಟ್ಗಳು ನೋಡಿ, NDPS ಕೇಸ್ ಒಂದು 4-5 ಆಗಿದೆ. ಇನ್ನೂ ಕಳೆದ 2 ತಿಂಗಳಲ್ಲಿ ಒಂದು 4-5 NDPS ಕೇಸಸ್ ಆಗಿದೆ. ನಮ್ಮ ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು 2,000 ಜನ ಮಕ್ಕಳು ಹತ್ರ ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ ಓದ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇರಲಿಲ್ಲ. ಅಲ್ಲಿ ಬರೋದು, ವಿಷಲ್ ಹೊಡಿಯೋದು, ಗಾಡಿಗಳು ತೊಗೊಂಬರೋದು, ರೇಗಿಸೋದು, ಹೆಣ್ಮಕ್ಳನ್ನ ಪ್ರೀತಿ ಅದು ಇದು ಅಂತೇಳಿ ಅವ್ರನ್ನ ಡೈವರ್ಟ್ ಮಾಡೋದು. ಎಷ್ಟೋ ಜನ ಹೆಣ್ಮಕ್ಳು ಓಡೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೊಡಗಿಯಲ್ಲಿ ಗೌರ್ಮೆಂಟ್ ಸ್ಕೂಲು ಮತ್ತು ಕಾಲೇಜುಗಳನ್ನು ಒಂದು ಶುದ್ಧೀಕರಣ ಆಗಬೇಕಾಗಿತ್ತು. ಹಾಗಾಗಿ ಹೋಗಿ ನೋಡಿ 2 ಮಂತ್ಸ್ ಮುಂದೆ ಹೇಗಿತ್ತು ನಮ್ಮ ಕೊಡಗಿಯಲ್ಲಿ ಗೌರ್ಮೆಂಟ್ ಸ್ಕೂಲ್, ಇವತ್ತು ಹೇಗಿದೆ ನೋಡಿ. ಇಟ್ ಹಸ್ ಬಿಕಮ್ ಒಂದು ಕಾನ್ವೆಂಟ್ ಸ್ಕೂಲ್ ಹೆಂಗಿದೆಯೋ ಅದೇ ಥರ ಮಾಡಿದ್ದೀನಿ ಈಗ. ದಿಸ್ ಇಸ್ ದ ಟ್ರಾನ್ಸ್ಫಾರ್ಮೇಷನ್. ಜೊತೆಯಲ್ಲಿ ಕೊಡಗಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಟೋಸ್ಗಳು ಕುಡ್ಕೊಂಡು ಆಟೋ ಓಡಿಸೋದು, 5-6 ಜನ ಹಾಕೊಂಡು ಆಟೋ ಓಡಿಸೋದು, ಆಮೇಲೆ ನೋ ಪಾರ್ಕಿಂಗಲ್ಲಿ ನಿಲ್ಸ್ಕೊಳೋದು, ಆಮೇಲೆ ಮೀಟ್ರ್ ಆಗದೆ ತೊಗೊಂಡು ಇಂಥದ್ದೆಲ್ಲ ಮಾಡ್ತಾಯಿದ್ರು. ಅದನ್ನು ಕೂಡ ಎಲ್ಲ ಡ್ರೈವ್ ಮಾಡಿ ಆಟೋ ರಿಕ್ಷಾಗಳಿಗೆ ಹೇಳಿ ಎಲ್ಲಿ ನಮ್ಮ ಕೈಲಾಗಲ್ಲ ಅಲ್ಲಿ ಪೊಲೀಸನ್ನು ಬಳಸಿ ಪೊಲೀಸವ್ರಿಗೆ ಕೆಲವು ಆಟೋ ಡ್ರೈವರ್ಗಳು ಚಾಕಾಚೂರಿ ಇಟ್ಕೊಂಡು ಒಂದು ಸ್ವಲ್ಪ ಇದೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಹೇಳಿದೆ ಚೆಕಿಂಗ್ ಮಾಡಿಲ್ಲ ಅಂತೇಳಿ ಆ ಥರ ಡ್ರೈವ್ ಆಯಿತು. ಅದೇ ರೀತಿ ವಿರೂಪಾಕ್ಷಪುರ, ಅದು ನಮ್ಮ ಇಲ್ಲಿ ಈ ಕಡೆಗೆ ರೈಲ್ವೆ ಟ್ರ್ಯಾಕಿಂದ ಈ ಕಡೆಗೆ ವಿರೂಪಾಕ್ಷಪುರ ಅಂತ ಇಲ್ಲಿ ನಮ್ಮ ಕಾಂಪ್ಲೆಕ್ಸ್ ಇದೆ. ಇಲ್ಲೂ ಕೂಡ ಒಂದಷ್ಟು ಇದು ಹೆಲ್ಮೆಟ್ ಟ್ರಾಫಿಕ್ ರೂಲ್ಸನ್ನ ಫಾಲೋ ಮಾಡಿ ಮಕ್ಕಳನ್ನ 3-4 ಜನ ಮಕ್ಕಳನ್ನ ಕುಣಿಸ್ಕೊಂಡು ಸ್ಕೂಲ್ ಬೆಳಕ್ಕೆ ಹೋಗ್ತಾಯಿದ್ರು ಪೇರೆಂಟ್ಸ್ ಎಲ್ಲ. ಅವ್ರಿಗೆಲ್ಲ ಟ್ರಾಫಿಕ್ ಡ್ರೈವನ್ನ ಕಳೆದ ಒಂದು ವಾರದಿಂದ ಮಾಡ್ತಾಯಿದ್ದೀವಿ. ಇಲ್ಲಿ ಇರೋ ರೆಸಿಡೆನ್ಸ್ ಎಲ್ಲ ಕೋಆಪ್ರೇಷನ್ ಮಾಡ್ತಾಯಿದ್ದಾರೆ. ಗಾಡಿಗಳನ್ನ ತರಕಾರಿ ತರಬೇಕಾದ್ರೆ ಗಾಡಿನ ತೊಗೊಂಬಂದು ಇನೋವಾ ಸ್ಕಾರ್ಪಿಯೋ ತಂದು ನಿಲ್ಲಿಸ್ಬಿಡ್ತಾಯಿದ್ರು. ಹೇಳಿದೆ ನಡ್ಕೊಂಬರೋಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ರೋಡೆಲ್ಲ ಸಣ್ಣದಿದೆ ಅಂತ ಹೇಳಿದೆ. ಸೊ ಇದನ್ನು ಕಳೆದ ಒಂದು 2 ತಿಂಗಳಿಂದ 2 ಕ್ಷೇತ್ರದಲ್ಲಿ ಮಾಡಿದ್ದೀವಿ. ಒಂದು ಮಟ್ಟಿಗೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಟ್ರಾಫಿಕ್ ಅವರು ನಮ್ಮ ಸಪೋರ್ಟ್ಗೆ ಟ್ರಾಫಿಕ್ ಅವರು ಕ್ಯಾಮ್ರಾಗಳನ್ನ ತಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ, ಕ್ಯಾಟೈಸನ್ನ ತಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ, ರಿಫ್ಲೆಕ್ಟಿವ್ ಇದನ್ನು ತಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸರ್ ಕ್ಯಾಮ್ರಾ ಇವರು ಟ್ರಾಫಿಕ್ ಪೊಲೀಸು ಬ್ಯಾಂಗ್ಳೂರು ಟ್ರಾಫಿಕ್ ಪೊಲೀಸು ಮತ್ತು BBMPಯಿಂದ ತುಂಬ ಸಹಕಾರ ಮಾಡಿದೆ ನಮಗೆ. ಸೊ ಒಂದು ದೊಡ್ಡ ಮಟ್ಟಿಗೆ ಒಂದು ದೊಡ್ಡ ಒಂದು ಬದಲಾವಣೆನ, ಶಿಸ್ತು ಬದಲಾವಣೆಯನ್ನು ಮಾಡೋದ್ರಲ್ಲಿ. ಯಾಕಂದರೆ ಬಿಗ್ ಬಾಸಲ್ಲಿ ಏನೋ ಮಾಡ್ಕೊಂಬಂದೆ ಜಗದೀಶ್ ಊರು ನೋಡಿದೆ ಗಬ್ಬೆದ್ದೋಗ್ತಾ ಇದೆ ಅಂತ. ನಮ್ಮ ಕೊಡಗಿಲಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸಾಕಷ್ಟು ನೋ ಪಾರ್ಕಿಂಗ್ ಇತ್ತು. ಪಾರ್ಕಿಂಗ್ ಇದ್ದರೂ ಕೂಡ ಪಾರ್ಕಿಂಗ್ಗಳನ್ನ ಮಾಡಿಕೊಂಡು ಎಂಕ್ರೋಚ್ಮೆಂಟ್ ಮಾಡಿದ್ರು. ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ವಿ. ಇದೆಲ್ಲ ಹೆಂಗೆ ಮಾಡಿದ್ವಿ ಅಂದರೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ನಾವು. ನಮ್ಮೂರು ನಮ್ಮ ಜನ ಅಂತ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅವರೆಲ್ಲನೂ ಜೊತೆಗಿಟ್ಕೊಂಡು, ಅಂದರೆ ಬಿಗ್ ಬಾಸ್ ಅಂದರೆ ಏನಂದರೆ ಏನೋ ಮಾಡ್ಕೊಂಡು ಹೋಗ್ತಾ ಅಂತಲ್ಲ, ಎಲ್ಲನೂ ಜೊತೆಗೂಡಿಸ್ಕೊಂಡು ಎಲ್ಲರೂ ಒಪಿನಿಯನ್ನ ಫಾರ್ಮ್ ಮಾಡಿಕೊಂಡು ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು ಸರ್. 2 ಮಂತ್ಸಲ್ಲಿ ಬೇಕಾದ್ರೆ ಯಾರನ್ನ ಬೇಕಾದ್ರೆ ಹೋಗಿ ಕೇಳಿ ನೋಡಿ ಆಯಿತು. ಈ ವಿರೂಪಾಕ್ಷಪುರಕ್ಕೆ ಬಂದಾಗ ಇದೊಂದು ಯಾವುದೋ ಒಂದು ಜಿಮ್ಮಲ್ಲಿ ಹೆಣ್ಮಕ್ಳು ಹೋಗೋದ್ರಲ್ಲಿ ಅಲ್ಲಿ ಹೆಣ್ಮಕ್ಳನ್ನ ಲವ್ ಗಿವು ಅಂತ ಅಲ್ಲಿ ಜಿಮ್ ಇನ್ಸ್ಟಿಟ್ಯೂಟ್ಗಳು ಪಟಾಯಿಸೋದು, ಆಮೇಲೆ ಅವ್ರಗಳ ಜೊತೆ ದೈಹಿಕ ಸಂಪರ್ಕ ಮಾಡೋದು, ಎಷ್ಟೋ ಫ್ಯಾಮಿಲಿಗಳು ಒಡೆದೋಗ್ಬಿಟ್ಟಿದೆ ಅಂತ ಒಂದಷ್ಟು ಇಲ್ಲಿರೋ ರೆಸಿಡೆನ್ಸು ನನಗೆ ಹೇಳಿದ್ರು. ಸರ್ ಈ ಥರ ನಮ್ಮ ಮಾನ ಮರ್ಯಾದೆ ಪ್ರಶ್ನೆ. ಆಮೇಲೆ ಇನ್ನೊಂದು ವಿಚಿತ್ರ ಅಂತಂದರೆ ಕರ್ನಾಟಕದ ಯಾವುದೋ ಒಂದು TVಯ ಆ್ಯಂಕರ್ ಹೆಂಡ್ತಿ ಸಹ ಈ ಒಂದು ಪ್ರೀತಿ ಮತ್ತು ದೈಹಿಕ ಸಂಬಂಧಕ್ಕೆ ಬಲಿಯಾಗಿ ಅದು ಗಂಡನಿಗೆ ಗೊತ್ತಾಗಿ ಅದು ರಂಪರ ಮಾಡಿ ಎಷ್ಟೋ ಸಂಸಾರಗಳು ಒಡೆದೋಗ್ಬಿಟ್ಟಿದೆ ಅನ್ನೋದು. ಸರ್ ಈ ಜಿಮ್ಮನ್ನು ಸ್ವಲ್ಪ ಏನಾನ ಮಾಡಿ ಈ ವ್ಯಕ್ತಿನ ರೆಗ್ಯುಲೇಟ್ ಮಾಡಿ ಅಂತಂದರು. ಕಾರಣಾಂತರಗಳಿಂದ ಅವತ್ತೊಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಅವನು ಬಂದ, ಅವನಿಗೂ ನಮ್ಗೆ ಸ್ವಲ್ಪ ಮಾತುಕತೆ ಆಯಿತು. ಅವ್ನು ಸ್ವಲ್ಪ ತುಂಬ ರೂಡಾಗಿ ಮಾತಾಡಿದೆ. ಹೇಳಿದ್ವಿ ಇದೆಲ್ಲ ಮಾಡಿದೆ, ನೋ ಪಾರ್ಕಿಂಗ್, ಅವನಿಗೂ ಅದನ್ನು ಹೇಳಿದ್ವಿ, ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬೇಡಪ್ಪ, ಇಲ್ಲಿ ಬೇಕಾದ್ರೆ ಎಲ್ಲ ನಾವು ಸಂಧಿ ಬಂದಲ್ಲಿ ನಿಲ್ಲಿಸ್ಕೋ, ನೀವ್ಯಾರು ಕೇಳೋಕ್ಕೆ ಅದು ಇದು ಮಾತುಕತೆ ಇದ್ದು. ತದನಂತರ ಪೊಲೀಸವ್ರು ಬಂದರು, ತೆಗೆಸಿದ್ರನ್ನ. ಇದು ವೆರಿ ನೆಕ್ಸ್ಟ್ ಡೇ ನಾನು ಮಾತಾಡ್ತಾ ಇರೋದೇನು ಅಂತಂದರೆ, ನಾನು ಬೆಳಗ್ಗೆ ವಾಕಿಂಗ್ ಬಂದಾಗ ನಮ್ಮ ಕಾಂಪ್ಲೆಕ್ಸ್ ಇದೆ, ಅಲ್ಲಿ 6 ಜೊತೆ ಕಾಂಪ್ಲೆಕ್ಸ್ ಇದೆ. ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಒಂದು ರೋಡ್, ಅಡ್ಡ ರೋಡ್ ಇದೆ. ಆ ರೋಡು ಬ್ಲಾಕ್ ಆಗಿತ್ತು.
ಸೊ ನಾನು ಆ ಕಡೆಯಿಂದ BMW ಕಾರಲ್ಲಿ ಬಂದೆ. ಯಾರಪ್ಪ ಬ್ಲಾಕ್ ಮಾಡಿರೋದು ಅಂತ ಕೇಳಿದ್ದಕ್ಕೆ ಅಲ್ಲಿ ಇದ್ಕೊಂಡು ಸರ್ ಇಲ್ಲಿ ಅಣ್ಣಮ್ಮ ಏನೋ ಇರ್ತಿದ್ರಿ ಅಂತಂದರೆ, ನಾನು ಹೇಳ್ದೆ ಕಣೋ ಅಣ್ಣಮ್ಮ ಇಡಂಗಿರೆ ಪಕ್ಕದಲ್ಲಿ ಸೈಟ್ ಖಾಲಿ ಇದೆ, ಕ್ಲಿಯರ್ ಮಾಡ್ಕೊಂಡು ಇಟ್ಕೊಳ್ಳಿ. ಮೊದಲೇ ನಮ್ಮ ಇದು BDA ಲೇಔಟ್ ಅಲ್ಲ, ರೆವಿನ್ಯೂ ಲೇಔಟು, ರೋಡುಗಳು ಚಿಕ್ಕದಾಗಿದೆ, ಜನ ತುಂಬ ಸಮಸ್ಯೆ ಬೀಳ್ತಾರೆ, ನೀನು ಯಾವನು ಕೇಳೋಕ್ಕೆ ಅಂತ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಪೊಲೀಸ್ ಫೋನ್ ಮಾಡಿದೆ. ಪೊಲೀಸವ್ರು ಬಂದರು. ನಾನು ಕೇಳಿದೆ ಪರ್ಮಿಷನ್ ಇದಕ್ಕೆ ಅಂತ. ಪೊಲೀಸರು ಕೇಳಿದಕ್ಕೆ ಲೆಟ್ರ್ ಕೊಟ್ಟಿದ್ದೀವಿ ಅಂದರೆ ಹೇಳಿದೆ. ಲೆಟ್ರ್ ಕೊಟ್ಬಿಟ್ರೆ ಇಂಟಿಮೇಷನ್ ತಾನೇ ಅದು. ಪೊಲೀಸವರು ಎಲ್ಲಿ ಕೊಟ್ಟಿದ್ದಾರೆ ಪರ್ಮಿಷನ್? BBMP ಪರ್ಮಿಷನ್ ಯಾವುದೂ ಇರಲಿಲ್ಲ ಅವ್ರ ಹತ್ರ. ಬರೀ ಇವ್ರು ಹೋಗಿ ರಿಕ್ವೆಸ್ಟ್ ಕೊಟ್ಟವ್ರೆ, ಯಾರೂ ಕೂಡ ಅಲ್ಲಿ ಅಣ್ಣಮ್ಮನ ಇಡಿ ಅಥವಾ ರೋಡನ್ನು ಬ್ಲಾಕ್ ಮಾಡಿ ಅಣ್ಣಮ್ಮನ ಇಡಿ ಅಂತ ಯಾರು ಹೇಳಿ. ನಾನು ಹೇಳಿದೆ ಪೊಲೀಸರಿಗೆ, ಪೊಲೀಸರ್ಕೊಂಡು ಸರ್ ಹಂಗೆ ದೇವ್ರಿಗೆ ಇವರು ಅಂತಂದರು. ಸರಿನಪ್ಪ ದೇವ್ರು ಮಾಡಲಿ ಬೇಡ ಅಂತ ಹೇಳ್ತಾಯಿಲ್ಲ. ಇದೇ ಗ್ಯಾಂಗ್ಗಳು ಏನೋ ಬೆಳಗ್ಗೆ ಹೊತ್ತು ಗಣೇಶನು ಅಣ್ಣಮ್ಮನ ಹಿಡಿದು ಸಾಯಂಕಾಲ ಹೊತ್ತು ಎಣ್ಣೆಗಳನ್ನ ಪಟ್ಕೊಂಡು ಹುಚ್ಚುಚ್ಚುವಾಗಿ ಆಡೋದು ಯಾವ ಭಕ್ತಿ ಅದು? ನಮ್ಮನೇಲೂ ಶಿವಲಿಂಗ ಇದೆ, ನಾವು ಶುದ್ಧವಾಗಿ ಮಾಡ್ತೀವಿ. ದೈವಿಕ ಕಾರ್ಯಗಳನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆಮೇಲೆ ನಾವು ಪೂಜೆ ಮಾಡೋಂಗೆ ಇದ್ದರೆ ಅಲ್ಲಿ ಎಣ್ಣೆ ಹೊಡಿಯೋದು, ಸಿಗರೇಟ್ ಸೇತೋದು, ಹೆಣ್ಮಕ್ಳನ್ನ ರೇಗಿಸೋದು, ಹೆಣ್ಮಕ್ಳನ್ನ ಪಟಾಯಿಸಿ ಇವೆಲ್ಲ ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ಮಾಡ್ಬೇಕಾದ್ರೆ ಒಂದು ಶುದ್ಧತೆ ಬೇಕಾಗುತ್ತೆ. ಸುಮ್ಮನೆ ಈ ರೀತಿ ಇವ್ರ ಹತ್ರ ಕಾಸುಗಳು ವಸೂಲು ಮಾಡಿ ರೋಲ್ ಕಾಲ್ಗಳು ಮಾಡಿ ಈ ಥರ ದೇವ್ರುಗಳನ್ನ ಇಡೋದು ನಾವು ತಪ್ಪಲ್ವಾ ಅಂತಂದೆ. ಅದಕ್ಕೆ ಪೊಲೀಸರು ಆಯ್ತು ಸರ್ ಏನೋ ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ರು. ಕಳಿಸ್ಬಿಟ್ಟ ಮೇಲೆ ಆಮೇಲೆ ಪೊಲೀಸರು ಆಮೇಲೆ ನಾನು ನಮ್ಮ ಫ್ರೆಂಡು ಈ ಕಡೆ ವಾಕಿಂಗ್ ಬಂದೆ. ಅಲ್ಲ ಅವ್ನು ಯಾರೋ ಒಬ್ಬ ನಿಂತ್ಕೊಂಡು ಏನೋ ನೀನು ಪೊಲೀಸ್ ಕರೆಸ್ತೀಯಾ, ಹಂಗಾರೆ ನೀನು ಇಲ್ಲಿರ್ತೀಯ ಅಂತ ನನಗೆ ಅವನು ಅಂದೆ. ನಾನು ಇದ್ಕೊಂಡು ನಮ್ದು ಇಲ್ಲೇ ಕಾಂಪ್ಲೆಕ್ಸ್ ಇದೆ, ನನಗೆ ಯಾಕೆ ಆ ಥರ ಏನು ಧಮಕಿ ಆಗ್ತೀಯ ನೀನು ಅಂತಂದೆ. ಅವ್ನು ಯಾರೋ ಉತ್ತರ ಕರ್ನಾಟಕ ನಾಗರಾಜ್ ಅಂತೆ. ಹೌದು ಹಾಕದೆ ಅಂತ ನನಗೂ ಅವ್ನಿಗೂ ಸ್ವಲ್ಪ ಮಾತುಕತೆ ಆಯಿತು. ನಾನು ಹೇಳಿದೆ ನೀನು ಕಾನೂನು ರೀತಿ ನಾನು ಹೋದರೆ ಬೇರೆ ಥರ ಆಗ್ತದೆ. ಎಷ್ಟನೇ ಕ್ಲಾಸ್ ಓದಿದ್ದೆ? 10ನೇ ಕ್ಲಾಸು ಅಂತಂದ. ಎಲ್ಲಿರೋದು ಅಂತಂದರೆ ಆ ಕೊಡಗೇಳಿ ಕೆರೆ ಹತ್ರ ಏನೋ ಅಲ್ಲಿ ಹಾಕ್ಕೊಂಡು ಅವನು ಕೂಡ ಡ್ರಗ್ ಪೆಡ್ಲರು ಅಂತ ನಮಗೆ ಮಾಹಿತಿ. ಆ ಡ್ರಗ್ ಮಾರೋದ್ರಿಂದ ಅವ್ನಿಗೆ ಅಷ್ಟು ಕ್ಷಣ ಬರ್ತದೆ. ಅದನ್ನೆಲ್ಲ ಮುಚ್ಚಿಡೋಕ್ಕೋಸ್ಕರ ಇದೆಲ್ಲ ಈ ಥರ ದೇವ್ರಿಡೋದು ಅಲ್ಲಿ ಇಲ್ಲಿ ಆ ಒಂದು ಸೋಷಿಯಲ್ ಸಿಂಪತ್ತಿನ ಗೆಟ್ಟಿಸ್ಕೊಳಕ್ಕೆ ಅಂತ. ಸರಿ ಅವನ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಐತೆ ಇರು ಅಂತ ವಾಪಸ್ ಬಂದೆ. ಅಷ್ಟೊತ್ತಿಗೆ ಒಂದಷ್ಟು ಜನ ಅಂಗಡಿಗಳವರೆಲ್ಲ ಬಂದು, ಸರ್ ನಮಗೆ ನೋಡಿ ಈ ರೋಡ್ ಬ್ಲಾಕ್ ಮಾಡಿದ್ರೆ ಒಂದು 20 ಅಂಗಡಿ ಬಿಸ್ನೆಸ್ ಆಗುತ್ತೆ, ನಮ್ಮ ಹತ್ರ ಇದನ್ನು ಅಣ್ಣಮ್ಮ ದೇವಿ ಮಾಡೋಕ್ಕೆ ಬಲವಂತವಾಗಿ 5,000 10,000 ಅದೆಲ್ಲ ಕೇಳಿದ್ದಾರೆ, ನಾವು ಅರ್ಥ ಹೇಳೋಕ್ಕಾಗಲ್ಲ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀವು ಯಾಕೆ ಕೊಟ್ರಿ ಅಂತಂದರೆ, ಸರ್ ಕೊಟ್ಟಿಲ್ಲ ಅಂತ ಇವರೆಲ್ಲ ರೌಡಿಸಮ್ ಮಾಡ್ತಾರೆ. ಆಮೇಲೆ ಇದೇ ಏರಿಯಾದಲ್ಲಿ ಇರೋದು, ಮತ್ತು ಇಲ್ಲಿ ಆಟೋ ಸ್ಟ್ಯಾಂಡ್ ಐತೆ, ಎಲ್ಲ ಇವರು ಆಟೋ ಸ್ಟ್ಯಾಂಡು ಒಂದಷ್ಟು ಗ್ಯಾಂಗ್ ಅವೆ ಸರ್ ಇವು ಅದೇನಾದ್ರು ಒಂದು 3 ತಿಂಗಳಿಗೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ರೋಡ್ ಬ್ಲಾಕ್ ಮಾಡ್ತಾರೆ, ನಮ್ಮ ಹತ್ರ ಬಂದು ವಸೂಲಿ ಆಗ್ತಾರೆ ಅಂತಂದರು. ನಾನು ಪೊಲೀಸರು ಕಂಪ್ಲೇಂಟ್ ಕೊಡೋಣ ಇವಿಡಪ್ಪ ಅಂತ ಹೇಳೋಷ್ಟೊತ್ತಿಗೆ ಹೇಳ್ಬಿಟ್ಟು ನಮ್ಮ ಫ್ರೆಂಡು ಚಾಕು ಮಂತ ಅಲ್ಲಿ ನಿಂತ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇವರು 40 ಜನ ಬಂದರು. ಏನೋ ನೀನು ನಾವು ಅಲ್ಲಿ ದೇವ್ರಿಟ್ರೆ ನಿಂಗೇನೋ ಪ್ರಾಬ್ಲಮ್ಮು, ನೀನು ಯಾವನ ಕೇಳೋಕ್ಕೆ ಹಂಗೆ ಹೆಂಗೆ ಅಂತೇಳಿ ಅವನೊಬ್ಬ ಅಭಿ ಅಂತ ಕಣ್ಣಪ್ಪನವರು ಮುನ್ರಾಜನ ಮಗ ಅಂತ ನನಗೆ ಗೊತ್ತಿಲ್ಲ. ತದನಂತರ ವಿಡಿಯೋದಲ್ಲಿ ನೋಡಿ ಅವನನ್ನು ಐಡೆಂಟಿಫೈ ಮಾಡಿದ್ರು. ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಜೊತೆಲಿ ಇನ್ನೊಂದು 40 ಜನ ಅವನಿಗೆ ಸಪೋರ್ಟ್ ಮಾಡಿಕೊಂಡು ಅಲ್ಲೇ ಒಂದು ರೀತಿಯ ರೌಡಿ ವಾತಾವರಣ ಆಯಿತು. ನಾನು ಬೆಳಗ್ಗೆ ವಾಕಿಂಗ್ ಬಂದಿದ್ದೆ. ಸೊ ಎಷ್ಟು ಗಂಟೆ ಸುಮಾರು ಒಂದು 9 ಗಂಟೆ 9 ಗಂಟೆ ಇರ್ಬೇಕು ಸರ್. ಅವತ್ತು ಸ್ವಲ್ಪ ಲೇಟ್ ಆಯ್ತು, ಯಾಕಂದರೆ ಅವತ್ತು ಟ್ರಾಫಿಕ್ ಡ್ರೈವ್ ಮಾಡ್ತಾಯಿದ್ವಿ. ಬೆಳಗ್ಗೆ ಸ್ಕೂಲುಗಳಿಗೆ ಹೆಲ್ಮೆಟ್ ಇಲ್ದರೆ ಬಿಡ್ತಾರೋ ಪೇರೆಂಟ್ಸ್ಗೆಲ್ಲ ಕರೆದು ಆ ಥರ ಮಾಡಬೇಡಿ, ಹೆಲ್ಮೆಟ್ ಹಾಕೊಳ್ಳಿ ಅಂತ ಒಂದಷ್ಟು ಜನ ನಿಂತ್ಕೊಂಡು ಡ್ರೈವ್ ಮಾಡ್ತಾಯಿದ್ವಿ. ಅದನ್ನು ವಾಟ್ಸಪ್ಪಲ್ಲಿ ಕೂಡ ಪಬ್ಲಿಷ್ ಮಾಡಿದ್ದೀವಿ. ಸೊ ನಾವು ಯಾವುದೂ ಕೂಡ ಇಲ್ಲಿ ಯಾವುದೂ ಏನೋ ನೈತಿಕ ಪೊಲೀಸ್ಗಿರಿ ಮಾಡೋದಾಗ ಏನೂ ಮಾಡಿಲ್ಲ. ನಾವು ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಏರಿಯಾದಲ್ಲಿ ನೀಟ್ನೆಸ್ ಆಗಿರ್ಬೋದು, ಟ್ರಾಫಿಕ್ ಡಿಸಿಪ್ಲಿನ್ ಆಗಿರ್ಬೋದು, ಗಾಂಜಾ ಮುಕ್ತ, ಡ್ರಗ್ ಮುಕ್ತ, ಆಮೇಲೆ ಪರೋಡಿ ಜನಗಳ ಹುಡುಗರು ಮುಕ್ತ, ಆಮೇಲೆ ಡಿಸಿಪ್ಲಿನ್ ಆಗೋ ಇದನ್ನು ಮಾಡ್ತಾಯಿದ್ರಲ್ಲಿ. ಹಿಂದೆ ಬೇಕಾದ್ರೆ ಯಾರನ್ನ ಕೇಳಿ ನಾವು ಮಾಡ್ತಾ ಡ್ರೈವಲ್ಲಿ ಯಾರಿಗಾರು ತೊಂದರೆ ಆಗಿದೆ ಬೇಕಾದ್ರೆ ಕಾನೂನು ಕ್ರಮ ತಗೊಳ್ಳಿ. ಇದನ್ನು ಮಾಡೋಕ್ಕೆ ಇದನ್ನು ಮಾಡಿ ಈ ಥರ ಅಟ್ಯಾಕ್ ಮಾಡಿ ಆಲ್ಮೋಸ್ಟ್ ಅವತ್ತು ನನಗೆ ಗೊತ್ತಿಲ್ಲ, ನಾನು ಅವತ್ತು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಮ್ಮ ಅಷ್ಟೊತ್ತಿಗೆ ಗೊತ್ತಾಗಿದೆ ನಮ್ಮ ಗನ್ಮ್ಯಾನ್ಗಳು ಓಡಿ ಬಂದರು. ಸೊ ಅವರು 40 ಜನ ಬಂದಾಗ ಗನ್ಮ್ಯಾನ್ ಇರಲಿಲ್ಲ. ಅಕಸ್ಮಾತ್ ಏನಾದರೂ ಗನ್ಮ್ಯಾನ್ ಇದ್ದು ಈಗ ಅವರು ಡಿಫೆನ್ಸಲ್ಲಿ ಏನಾದರೂ ಗುಂಡಿ ಹಾಕಿದ್ರೆ ರಕ್ತಪಾತ ಆಗಿದ್ದರೆ ಯಾರು ಜವಾಬ್ದಾರಿ?